ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GST ಕನ್ನಡ. ನಾನು ಇವತ್ತಿದ್ದೀನಿ ಮಡ್ಗಾಂವ್ ರೈಲ್ವೆ ಸ್ಟೇಷನಲ್ಲಿ. ಮಡ್ಗಾಂವ್ ರೈಲ್ವೆ ಸ್ಟೇಷನ್ ಬಂದುಬಿಟ್ಟು ಗೋವಾದಲ್ಲಿ ಬರುತ್ತೆ. ಗೋವಾದಲ್ಲಿ ಒನ್ ಆಫ್ ದಿ ಸ್ಟೇಷನ್ನು ವಾಸ್ಕೋ ಡಿ ಗಾಮಾ ಬಿಟ್ಟರೆ ಇದು ಬ್ಯುಸಿಯೆಸ್ಟ್ ಇರುತ್ತೆ ಯಾವಾಗಲೂ. ನಾನು ಹೋಗ್ತಿರೋ ಟ್ರೈನ್ ನಂಬರ್ ಬಂದುಬಿಟ್ಟು 10107 ಮಡ್ಗಾಂವ್ ಜಂಕ್ಷನಿಂದ ಮಂಗಳೂರು ಸೆಂಟ್ರಲ್ಗೆ ಹೋಗೋ ರೈಲಿದು. ದಿನ ಬೆಳಗ್ಗೆ 4 ಗಂಟೆಗೆ ಹೊರಡುತ್ತೆ. ಯಾವ ಪ್ಲ್ಯಾಟ್ಫಾರಮ್ ಅಂತ ಗೊತ್ತಿಲ್ಲ, ಸೊ ಅದಕ್ಕೆ ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಕಾಯೋಣ ಅಂತ ಇಲ್ಲೇ ವೆಯ್ಟ್ ಮಾಡ್ತಿದ್ದೀನಿ. ಟೋಟಲ್ಲು 5 ಪ್ಲ್ಯಾಟ್ಫಾರಮ್ ಬರ್ತವೆ. 5th ಪ್ಲ್ಯಾಟ್ಫಾರಮಲ್ಲಿ ನಮ್ಮ ಟ್ರೈನ್ ಇದೆ ಅಂತ ಅನೌನ್ಸ್ಮೆಂಟ್ ಆಯಿತು ನೋಡಿ. ಅಲ್ಲಿಂದ ಇಳ್ಕೊಂಬಂದು ಈಗ 5ನೇ ನಂಬರ್ ಪ್ಲ್ಯಾಟ್ಫಾರಮ್ಗೆ ಹೋಗ್ತಿದ್ದೀನಿ. ಇದು ಪ್ರತಿದಿನ ಇರುತ್ತೆ. ಮೆಮು ಟ್ರೈನು ಬೆಳಗ್ಗೆ 4 ಗಂಟೆಗೆ ಬಿಟ್ಟು ಮತ್ತೆ 11:30 ಮಂಗಳೂರು ಜಂಕ್ಷನ್ಗೆ ಹೋಗಿ ತಲುಪುತ್ತೆ. ಟೋಟಲ್ 5 ಪ್ಲ್ಯಾಟ್ಫಾರಮ್ ಅನ್ಕಂಡೆ, ಬಟ್ 6 ಇದೆ. 6 ಪ್ಲ್ಯಾಟ್ಫಾರಮ್ಸ್ ಇದ್ದಾವೆ ಮಡ್ಗಾಂವ್ ಜಂಕ್ಷನ್ಗೆ. ಫ್ರೆಂಡ್ಸ್, ಈ ರೂಟ್ ಪೂರ್ತಿ ಕೊಂಕಣ ರೈಲ್ವೇದಲ್ಲಿರುತ್ತೆ. ಇಲ್ಲಿ ತೋಕೂರವರೆಗೂ, ಮಂಗಳೂರು ಹತ್ರ ತೋಕೂರು ಅಂತ ಬರುತ್ತೆ, ಅಲ್ಲಿವರೆಗೂ ಕೊಂಕಣ ರೈಲ್ವೆಯಲ್ಲಿರುತ್ತೆ. ಮಳೆ ನೋಡಿ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಇದೇ ನೋಡಿ ನಾವು ಹೋಗ್ತಿರೋ ಟ್ರೈನ್ ಬಂದುಬಿಟ್ಟು. ನಾನು ನಿಮಗೆ ಮಾತು ಕೊಟ್ಟಂಗೆ ವಿಜಯಪುರ ಟು ಚಿತ್ರದುರ್ಗ ಟ್ರೈನ್ ವಿಡಿಯೋ ಮಾಡಿದಾಗ ಮಾನ್ಸೂನ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ದೆ. ಸೊ ಈಗ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ KRN ಬಂದುಬಿಟ್ಟು ಕೊಂಕಣ್ ರೈಲ್ವೆ ಝೋನ್ ಬರುತ್ತೆ. ಇದೇ ಸಪ್ರೇಟ್ ಝೋನು, ಇಂಡಿಯನ್ ರೈಲ್ವೆಗೆ ಸಂಬಂಧ ಇಲ್ಲ ಇದಕ್ಕೆ. ಟೈಮ್ ಬಂದುಬಿಟ್ಟು 3 ಗಂಟೆ ಆಗಿದೆ, ಇನ್ನು 1 ಅವರ್ ಟೈಮ್ ಇದೆ. ಈ ರೂಟಲ್ಲಿ ಸುಮಾರು ಒಂದು 12ರಿಂದ 15 ನದಿಗಳು ಕ್ರಾಸ್ ಮಾಡ್ತೀವಿ. ಬೀಚ್ ಕಾಣಿಸಲ್ಲ, ಯಾಕಂದರೆ ಕತ್ಲಾಗಿರುತ್ತೆ. ಕತ್ಲಲ್ಲಿ ಹೋಗೋದ್ರಿಂದ ಕಾರವಾರ ಹತ್ರ ಬೀಚ್ ಕಾಣಿಸಲ್ಲ. ಇಲ್ಲಾಂದಿದ್ರೆ ಅದನ್ನು ಕವರ್ ಮಾಡ್ತಿದ್ದೆ. ನೋಡಿ, ಡೋರ್ಸ್ ಓಪನ್ ಮಾಡಿದ್ರೆ ಈಗ ಇಷ್ಟೊತ್ತು ವೆಯ್ಟ್ ಮಾಡಿದ್ದಕ್ಕೆ 3:30ಗೆ ಡೋರ್ಸ್ ಓಪನ್ ಮಾಡಿದ್ದಾರೆ. ಮಳೆ ಅಂತೂ ಜೋರಾಗಿ ಬರ್ತಾನೆ ಇದೆ. ನೆಕ್ಸ್ಟು ಮಾನ್ಸೂನಲ್ಲಿ ಯಾವ್ಯಾವ ಕಡೆ ಯಾವ್ಯಾವ ಟ್ರೈನ್ ಜರ್ನಿ ಮಾಡ್ಬೋದು ಅವನ್ನೆಲ್ಲ ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಮಾಡ್ತೀನಿ. ಆದಷ್ಟು ನಮ್ಮ ಸೌತ್ ಇಂಡಿಯಾದಲ್ಲೇ ಪೂರ್ತಿ ಎಷ್ಟಿದಾವೋ ಪ್ಲ್ಯಾನ್ಸ್ ಇದೆ. ಕೇರಳ ಹೋಗ್ಬೇಕಂತ ಹೇಳ್ಬಿಟ್ಟು, ಕೇರಳ ಹಾಗೆ ಆಂಧ್ರ, ಮಹಾರಾಷ್ಟ್ರ, ರತ್ನಗಿರಿ, ಪನ್ವೇಲಿಂದ ಕೊಂಕಣ್ ರೈಲ್ವೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಒಂದ್ಸರಿ ಕವರ್ ಮಾಡೋಣ ಅಂತ ಇದ್ದೀನಿ. ನೋಡೋಣ ಮಳೆಗಾಲದಲ್ಲಿ ಯಾವ್ಯಾವ ರೂಟ್ ಕವರ್ ಮಾಡ್ಬೋದು ಅವೆಲ್ಲ ಕವರ್ ಮಾಡಿ ತೋರಿಸ್ತೀನಿ. ಒಳಗಡೆ ಅನೌನ್ಸ್ಮೆಂಟ್ ಆಗ್ತಿದೆ, ಅನೌನ್ಸ್ಮೆಂಟ್ ಸಮೇತ ಇದೆ ಈ ಟ್ರೈನಲ್ಲಿ. ಲೈಟ್ಸ್ ಇನ್ನೂ ಆನ್ ಆಗಿಲ್ಲ, ಆನ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಟೋಟಲ್ ಕಿಲೋಮೀಟರ್ಸ್ ಬಂದುಬಿಟ್ಟು 318 ಕಿಲೋಮೀಟ್ರ್ ಟ್ರಾವೆಲ್ ಮಾಡುತ್ತೆ ಮಡ್ಗಾವಿಂದ ಮಂಗಳೂರವರೆಗೂ. ನೋಡಿ ಯಾವ ಥರ ಇದೆ ಸೀಟ್ಸ್ ಎಲ್ಲ ಅಂತ ಹೇಳ್ಬಿಟ್ಟು. 3x3, ಆ ಕಡೆ 3 ಜನ, ಈ ಕಡೆ 3 ಜನ, ಒಂದು ಸೀಟಲ್ಲಿ 3 ಜನ ಕುತ್ಕೊಳ್ಳೋ ಥರ ಮಾಡಿದ್ದಾರೆ. ಮಳೆ ಅಂತೂ ನಿಲ್ಸಂಗಿಲ್ಲ. ಮಳೆ ಬಂದಷ್ಟು ಒಳ್ಳೆಯದೇ ಬಿಡಿ. ಟ್ರೈನ್ ಜರ್ನಿ ಮಾಡ್ಬೇಕಾದ್ರೆ ಮಳೆ ಬಂದರೆ ಅದ್ರ ಖುಷಿನೇ ಬೇರೆ ಇರುತ್ತೆ. ಇದರಲ್ಲಿ ಟಾಯ್ಲೆಟ್ ರೂಮ್ ಸಮೇತ ಇದೆ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಟಾಯ್ಲೆಟ್ ರೂಮು. ಎಷ್ಟೊತ್ತಿಗೆ ಹೊರಡುತ್ತಂತ ನೋಡೋಣ. 4 ಗಂಟೆಗೆ ಟೈಮಿಂಗ್ ಇರೋದು ಮಡ್ಗಾವಿಂದ. ಆನ್ ಟೈಮ್ ಅಂದರೆ ಆನ್ ಟೈಮ್ ಕರೆಕ್ಟಾಗಿ ನಮ್ಮ ಟ್ರೈನ್ ತೆಗಿತಾರೆ 4 ಗಂಟೆಗೆ. ಟೈಮ್ ಆಗಿದೆ ಆಲ್ರೆಡಿ 4 ಗಂಟೆ. ಹೊರಟಿದೆ ಮಡ್ಗಾಂವ್ ಜಂಕ್ಷನಿಂದ. ನಮ್ಮ ಫಸ್ಟ್ ಸ್ಟಾಪ್ ಬಂದುಬಿಟ್ಟು ಕ್ಯಾನಕೋನ, ಅದು ಗೋವಾದಲ್ಲೇ ಬರುತ್ತೆ, ಸೌತ್ ಗೋವಾದಲ್ಲಿ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಪೂರ್ತಿ ನೋಡಿ, ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸಖತ್ತಾಗಿರುತ್ತೆ ಮಾತ್ರ. ಆ ಕಡೆ ಯಾವುದೋ ಒಂದು ಟ್ರೈನ್ ಬಂತು ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ. ಹೊರಟಿದೆ ನಮ್ಮ ಟ್ರೈನು ಮಡ್ಗಾಂವ್ ಜಂಕ್ಷನಿಂದ. ಫ್ರೆಂಡ್ಸ್, ಪ್ರತಿ ಸಾರಿ ಹೇಳ್ದಂಗೆ ಚಿಕ್ಕದೊಂದು ರಿಕ್ವೆಸ್ಟು, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಅದ್ರ ಜೊತೆಗೆ ನಿಮ್ಮೂರು ಯಾವುದು, ನೀವು ಎಲ್ಲಿಂದ ನೋಡ್ತಿದ್ದೀರಾ, ಯಾವ ಊರಿಂದ ನೋಡ್ತಿದ್ದೀರಾ ಅಂತ ಟೈಪ್ ಮಾಡಿ ಕಾಮೆಂಟ್ ಮಾಡಿ. ನಿಮ್ಮೂರ ಹೆಸ್ರು ಹಾಕ್ಬಿಟ್ಟು, ಎಕ್ಸಾಂಪಲ್ಗೆ ಹೇಳ್ಬೇಕಂದ್ರೆ ಬೆಂಗಳೂರು ಅಂತ ಕಾಮೆಂಟ್ ಮಾಡಿ. ಹಾಗೆ ನಿಮಗೆ ಮಳೆಗಾಲದಲ್ಲಿ ಮಾನ್ಸೂನಲ್ಲಿ ಯಾವ ಟ್ರೈನ್ ವಿಡಿಯೋ ಇಷ್ಟ, ಯಾವ ರೂಟ್ ಇಷ್ಟ, ಆ ರೂಟ್ನ ಕಾಮೆಂಟ್ ಮಾಡಿ. ಆದಷ್ಟು ಆ ಟ್ರೈನು ಆ ರೂಟ್ನ ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಇದರಲ್ಲೂ ಒಂದು ವಿಶೇಷ ಸೂಚನೆ,
ನಮ್ಮ ದಕ್ಷಿಣ ಭಾರತದ ಮಾತ್ರ ಕಾಮೆಂಟ್ ಮಾಡಿ, ಉತ್ತರ ಭಾರತದ ಮಾಡೋಕ್ಕೆ ಹೋಗ್ಬಿಡಿ. ಸದ್ಯಕ್ಕೆ ಈ ವರ್ಷ ನಾನು ಉತ್ತರ ಭಾರತದ ಕಡೆ ಹೋಗ್ತಿಲ್ಲ. 2026ರಲ್ಲಿ ಉತ್ತರ ಭಾರತ ಕವರ್ ಮಾಡೋಣ ಅಂತಿದ್ದೀನಿ. ಸದ್ಯಕ್ಕೆ ಈ ವರ್ಷ 2025 ಏನಿದೆ ಇದು ನಮ್ಮ ಸೌತ್ ಇಂಡಿಯಾ ಕವರ್ ಮಾಡೋಣ ಅಂತಿದ್ದೀನಿ. ಸೌತ್ ಇಂಡಿಯಾದಲ್ಲಿ ನಿಮ್ಮ ಫೇವ್ರೇಟ್ ರೂಟ್ ಮಾನ್ಸೂನಲ್ಲಿ ಯಾವುದಾದ್ರೂ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಹೇಳ್ದಂಗೆ ನಿಮಗೆ ಕಂಟೆಸ್ಟ್ ಏನಿರುತ್ತೆ ಪಾರ್ಟಿಸಿಪೇಟ್ ಮಾಡೋರಿಗೆ ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಇನ್ನೊಂದು ಸರಿ ಹೇಳ್ತಿದ್ದೀನಿ. 5,000 ಸಬ್ಸ್ಕ್ರೈಬರ್ಸ್ಗೆ ಒಂದು ಕಂಟೆಸ್ಟ್ ಮಾಡೋಣ ಅಂತಿದ್ದೀನಿ. ಸೊ ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿರಬೇಕು, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕು. ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಬಂದುಬಿಟ್ಟು ಕಾಮೆಂಟ್ ಬಾಕ್ಸು ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡಿ, ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಮಾತ್ರ. ಫ್ರೆಂಡ್ಸ್ ಸ್ಪೀಡ್ ನೋಡಿ, ಇಲ್ಲಿ 100 ಕಿಲೋಮೀಟ್ರು ಬೆಂಕಿ ಸ್ಪೀಡಲ್ಲಿ ಹೊಡಿತಿದ್ದಾನೆ ಮಾತ್ರ ಟ್ರೈನು, ಸಿಕ್ಕಾಪಟ್ಟೆ ಸ್ಪೀಡು. ಇಲ್ಲಿ ಬಾಲಿ ಅನ್ನೋ ರೈಲ್ವೆ ಸ್ಟೇಷನಲ್ಲಿ ನಿಲ್ಲಿಸಿದ್ದಾರೆ, ಯಾವುದೋ ಕ್ರಾಸಿಂಗ್ ಇರಬೇಕು. ಈಗ ಚೆಕ್ ಮಾಡಿದೆ, ನೇತ್ರಾವತಿ ಎಕ್ಸ್ಪ್ರೆಸ್ಸು ತಿರುವನಂತಪುರಮಿಂದ ಮುಂಬೈಗೆ ಹೋಗೋ ನೇತ್ರಾವತಿ ಎಕ್ಸ್ಪ್ರೆಸ್ಸು ಕ್ರಾಸಿಂಗ್ ಬಿದ್ದಿದೆ. ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಿದ್ದಾರೆ ನೋಡಿ. ಫ್ರೆಂಡ್ಸ್ ಈ ಲೈನಲ್ಲಿ ಕೊಂಕಣ್ ರೈಲ್ವೆಯಲ್ಲಿ ಪ್ರತಿಯೊಂದು ಟ್ರೈನು ಲೇಟಾಗಿ ಓಡುತ್ತೆ. ಯಾಕೆ ಅಂದರೆ ಇದು ಸಿಂಗಲ್ ಲೈನ್ ಆಗಿದೆ, ಅದೇ ಅತಿ ಹೆಚ್ಚಾಗಿ ಬ್ಯುಸಿಯೆಸ್ಟ್ ಲೈನ್ ಇದು. ತುಂಬ ಟ್ರೈನ್ಸ್ ಅಡ್ಡಾಡ್ತವೆ. ಸೊ ಪ್ರತಿಯೊಂದು ಟ್ರೈನ್ಗೂ ಕ್ರಾಸಿಂಗ್ ಬಿದ್ದೇ ಬೀಳುತ್ತೆ ಈ ಲೈನಲ್ಲಿ ಮಾತ್ರ. ಅದಕ್ಕೆ ಎಲ್ಲ ಟ್ರೈನು ಅರ್ಧ ಗಂಟೆಯಿಂದ 1 ಅವರ್ ಲೇಟಾಗಿ ಆಗೇ ಆಗುತ್ತೆ. ಫ್ರೆಂಡ್ಸ್ ನಮ್ಮ ಟ್ರೈನ್ ಈಗ ಹಸ್ನೋಟಿ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ನಮ್ಮ ಕರ್ನಾಟಕದ ಫಸ್ಟ್ ರೈಲ್ವೆ ಸ್ಟೇಷನ್ನು. ಈ ಕಡೆ ಗೋವಾ ಕಡೆಯಿಂದ ಬರಬೇಕಾದ್ರೆ ನಾನು ಸೆಂಟ್ರಿಗೆ ಕ್ಯಾನಕೋನ ಅನ್ನೋ ರೈಲ್ವೆ ಸ್ಟೇಷನ್ ತೋರ್ಸೋಕ್ಕಾಗಲಿಲ್ಲ. ನಮ್ಮ ಹಸ್ನೋಟಿ ರೈಲ್ವೆ ಸ್ಟೇಷನ್ ಉತ್ತರ ಕನ್ನಡ ಡಿಸ್ಟಿಕಲ್ಲಿ ಬರುತ್ತೆ. ಇಲ್ಲಿ ಯಾವುದೋ ಒಂದು ಗೂಡ್ಸ್ ಟ್ರೈನ್ಗೆ ಕ್ರಾಸಿಂಗ್ ಬಿದ್ದಿದೆ ಹಸ್ನೋಟಿ ರೈಲ್ವೆ ಸ್ಟೇಷನಲ್ಲಿ. ಹಸ್ನೋಟಿ ರೈಲ್ವೆ ಸ್ಟೇಷನಿಂದ ಹೊರಟಿದೆ ನಮ್ಮ ಟ್ರೈನು. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಕಾರವಾರ. ಫ್ರೆಂಡ್ಸ್ ಒಂಚೂರು ಬೆಳಕು ಬಂದರೆ ಸಾಕು, ನಮ್ಮ ಪೂರ್ತಿ ಯಾವ ಥರ ಇದೆ ನೇಚರು ಎನ್ವಿರಾನ್ಮೆಂಟ್ ಅಂತ ಹೇಳ್ಬಿಟ್ಟು. ಮಳೆ ಬೇರೆ ಬರ್ತಿದೆ, ನಿಮಗೆ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಬೆಸ್ಟು ವೈಬ್ಸ್ ಇರುತ್ತೆ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್ ಕಾಳಿ ನದಿ ಬ್ರಿಡ್ಜ್ ಮೇಲೆ ಹೋಗ್ತಿದ್ದೀವಿ. ಕತ್ಲಿರೋದ್ರಿಂದ ನದಿ ತೋರ್ಸೋಕ್ಕಾಗ್ತಿಲ್ಲ, ಬ್ರಿಡ್ಜ್ ಒಂದೇ ತೋರಿಸ್ತಿದ್ದೀನಿ. ಹಸ್ನೋಟಿ ಬಿಟ್ಟ ಮೇಲೆ ಬರೋದೇ ಇದು ಕಾಳಿ ನದಿ. ಫ್ರೆಂಡ್ಸ್ ನಮ್ಮ ಟ್ರೈನ್ ಈಗ ಕಾರವಾರ ರೈಲ್ವೆ ಸ್ಟೇಷನ್ಗೆ ಬಂದು ನಿಂತಿದೆ ನೋಡಿ. ಕಾರವಾರ ರೈಲ್ವೆ ಸ್ಟೇಷನ್ ಹಚ್ಚ ಹಸಿರಿಂದ ಕೂಡಿದೆ. ಡೇ ಟೈಮಲ್ಲಿ ನೋಡ್ಬೇಕಾಗಿತ್ತು. ನೆಕ್ಸ್ಟ್ ಟೈಮು ಈ ವಿಡಿಯೋ ತುಂಬ ಚೆನ್ನಾಗಿ ವೈಬ್ಸ್ ಬಂದರೆ, ತುಂಬ ಜನ ನೋಡಿದ್ರೆ ಖಂಡಿತವಾಗ್ಲೂ ಡೇ ಟೈಮು ಕಾರವಾರ ರೈಲ್ವೆ ಸ್ಟೇಷನ್ನ ಪೂರ್ತಿ ತೋರಿಸ್ತೀನಿ. ಇದು ನೈಟ್ ಟೈಮ್ ಆಗಿರೋದ್ರಿಂದ 5 ಗಂಟೆ 14 ನಿಮಿಷಕ್ಕೆ ಕಾರವಾರ ರೈಲ್ವೆ ಸ್ಟೇಷನಿಂದ ನಮ್ಮ ಟ್ರೈನ್ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಅಂಕೋಲಾ. ಇದೊಂಥರ ನೋಡೋಕ್ಕೆ ಚೆನ್ನಾಗಿದ್ದಾವೆ ಈ ಕೊಂಕಣ್ ರೈಲ್ವೆಯಲ್ಲಿ ರೈಲ್ವೆ ಸ್ಟೇಷನ್ಸು. जाने वाली इस ट्रेन का अगला स्टेशन अंकोला है।
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಅಂಕೋಲಾಯಿಂದ ಹೊರಟಿದೆ. ಯಾಕೆ ವೀಡಿಯೋ ತೋರಿಸ್ಲಿಲ್ಲ ಅಂದರೆ ಕತ್ಲಲ್ಲಿ ತೋರಿಸೋದು ವೇಸ್ಟ್ ಅನ್ನಿಸ್ತು. ಇನ್ನೊಂದೇನೆಂದರೆ ವೀಡಿಯೋ ಲೆಂತ್ ಆಲ್ರೆಡಿ ತುಂಬ ಜಾಸ್ತಿ ಆಗುತ್ತೆ. ಯಾಕಂದರೆ ಮಂಗಳೂರವರೆಗೂ ಮಾಡ್ತಿರೋದ್ರಿಂದ ವೀಡಿಯೋ ಲೆಂತ್ ಜಾಸ್ತಿ ಬರುತ್ತೆ. ಕತ್ಲಲ್ಲೇ ನಿಮಗೆ ಪೂರ್ತಿ ತೋರಿಸ್ಬಿಟ್ರೆ ಬೆಳಕು ಬಂದಾಗ ಏನು ತೋರಿಸೋಣ ಅಂತೇಳ್ಬಿಟ್ಟು ವೀಡಿಯೋ ಜಸ್ಟ್ ಟ್ರಿಮ್ ಮಾಡ್ತಿದ್ದೀನಿ. ವೀಡಿಯೋ ರೆಕಾರ್ಡಿಂಗ್ ಆಗಿದೆ, ಬಟ್ ಎಡಿಟಿಂಗಲ್ಲಿ ಟ್ರಿಮ್ ಮಾಡಿ ನಿಮಗೆ ತೋರಿಸ್ತಿರೋದು. ಯಾಕಂದರೆ ಲೆಂತಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಕತ್ಲಲ್ಲಿ ನಿಮಗೆ ತೋರಿಸಿದ್ರು ಏನು ಕಾಣಿಸಲ್ಲ. ಅದಕ್ಕಾಗಿ ನಾನು ಏನು ತೋರ್ಸೋಕ್ಕೆ ಹೋಗ್ತಿಲ್ಲ. ಅಂಕೋಲಿಂದ ಹೊರಟ ಮೇಲೆ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ನಮ್ಮದು ಗೋಕರ್ಣ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಗೋಕರ್ಣ ರೋಡ್ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಕೆಳಗೆ ಇಳಿಯೋಣ ಅಂದರೆ ಪ್ಲ್ಯಾಟ್ಫಾರ್ಮ್ ತುಂಬ ಕೆಳಗಡೆ ಇದೆ. ನೋಡಿ ಗೋಕರ್ಣ ರೋಡ್ ರೈಲ್ವೆ ಸ್ಟೇಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಹೊರಟಿದೆ. ಗೋಕರ್ಣ ರೋಡಿಂದ ಸ್ವಲ್ಪ ಬೆಳಕು ಬಂತು. ಇಲ್ಲಿಂದ ನಿಮಗೆ ಏನೋ ಸ್ಕಿಪ್ ಮಾಡಿದಿರಂಗೆ ತೋರಿಸ್ತೀನಿ. ನಮ್ಮ ನೆಕ್ಸ್ಟ್ ಸ್ಟೇಷನ್ ಬಂದ್ಬಿಟ್ಟು ಕುಮಟಾ. जाने वाली इस ट्रेन का अगला स्टेशन कुमटा है. ಜಸ್ಟು ನೈಟೆಲ್ಲ ಮಳೆ ಬಿದ್ದಿದೆ ನೋಡಿ, ಬೀಳ್ತಾನೆ ಇದೆ. ಪೂರ್ತಿ ಗದ್ದೆಲೆಲ್ಲ ನೀರು ನಿಂತಿದೆ ನೋಡಿ. ಈ ಥರ ನೋಡೋಕ್ಕೆ ನಮಗೆ ತುಂಬ ಖುಷಿ. ಯಾಕಂದರೆ ನಾವು ಬಯಲುಸೀಮೆಯವರಾಗಿರೋದ್ರಿಂದ ನಮ್ಗೆ ಈ ಥರ ನೀರು ನಿಂತ್ಕೊಂಡಿರೋ ಕಡೆ ನೋಡೋಕ್ಕೆ ಭಾಳ ತುಂಬ ಖುಷಿ. ಆ ಬೆಟ್ಟ ದಾಟ್ಕೊಂಡು ಹೋದರೆ ಬೀಚ್ ಸಿಗುತ್ತೆ. ಕಾರವಾರದಲ್ಲಿ ಬೆಳಕಾಗಿದ್ದರೆ ಬೀಚ್ ಕಾಣಿಸ್ತಿತ್ತು, ಬಟ್ ಬೆಳಕಾಗಿರಲಿಲ್ಲ ಕಾರವಾರದಲ್ಲಿ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮಿರ್ಜಾನ್ ಅನ್ನೋ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಇಲ್ಲಿ ಸ್ಟಾಪ್ ಇಲ್ಲ. ಮಿರ್ಜಾನ್ ರೈಲು ನಿಲ್ದಾಣ. ಟನಲ್ ಒಳಗೆ ಎಂಟ್ರಿ ಆಗಿದೆ. ಆಲ್ರೆಡಿ ಗೋವಾ ಬಿಟ್ಟ ಮೇಲೇ ಟನಲ್ಸ್ ಸ್ಟಾರ್ಟ್ ಆದವು, ಬಟ್ ಕತ್ಲಲ್ಲಿ ಏನು ಕಾಣಿಸಲ್ಲ ಅಂತ ನಿಮಗೆ ತೋರಿಸಿರಲಿಲ್ಲ. ಟನಲ್ ಹೋಗಿದ ತಕ್ಷಣ ಒಂದು ನದಿ ಬರುತ್ತೆ. ಯಾವ ನದಿ ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ ವಯು ಹೆಂಗಿದೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಬೆಳಿಗ್ಗೆ ಫಾಗಿ ಮಂಜು. ಗಂಗಾವಳಿ ನದಿ, ಪಂಚಗಂಗಾವಳಿ ಬೇರೆ, ಗಂಗಾವಳಿ ಬೇರೆ. ಸೊ ಇದು ಗಂಗಾವಳಿ ನದಿ. ನಮ್ಮ ಟ್ರೈನು ಕುಮಟಾ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗಿದೆ. ಈ ಕಡೆ ಕ್ರಾಸಿಂಗಲ್ಲಿ ತಿರುವನಂತಪುರಮಿಂದ ಹಜರತ್ ನಿಜಾಮುದ್ದೀನ್ ಅಂದರೆ ಡೆಲ್ಲಿಗೆ ಹೋಗೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದೆ. ಕುಮಟಾ ರೈಲ್ವೆ ಸ್ಟೇಷನ್.
ಹಚ್ಚ ಹಸಿರಿನಿಂದ ಕೂಡಿದೆ ರೈಲ್ವೆ ಸ್ಟೇಷನ್ ಮಾತ್ರ. ನೋಡೋಕ್ಕೆ ಸಖತ್ತಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ 1 ಅವರ್ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ನಾನು ಕುಮಟಾ ಡಿಪಾರ್ಚರ್ ತೋರ್ಸೋಕ್ಕಾಗಲಿಲ್ಲ, ಯಾವುದೋ ಕಾಲ್ ಬಂತು, ಕಾಲಲ್ಲಿ ಮಾತಾಡ್ತಿದ್ದೆ. ಒಂದು ನದಿನೂ ಮಿಸ್ ಮಾಡಿದೆ, ಅಘನಾಶಿನಿ ನದಿ. ಸೊ 1 ಅವರ್ದಿಂದ ನಮ್ಮ ಟ್ರೈನ್ ಹೊರಟಿದೆ. 1 ಅವರ್ ಏನಕ್ಕೆ ಫೇಮಸ್ ಹೇಳಿ? ಬ್ಯಾಕ್ ವಾಟರ್ಸ್ಗೆ. ಸೊ ಬೋಟ್ ರೀಡಿಂಗ್ ಮಾಡ್ಬೋದು ಇಲ್ಲಿ. ನೀವು ಫ್ರೀ ಟೈಮ್ ಮಾಡ್ಕೊಂಡು ಇಲ್ಲಿಗೆ ಬರ್ಬೋದು. 1 ಅವರ್ ಆದಮೇಲೆ ನಮ್ಮ ಟ್ರೈನ್ ನಿಲ್ಲಿಸೋದು ಮಂಕಿ. 1 ಅವರ್ ಬಿಡ್ತಿದ್ದಂಗೆ ಶರಾವತಿ ನದಿನ ಕ್ರಾಸ್ ಮಾಡ್ತೀವಿ. ಫ್ಲೋ ಮಾತ್ರ ತುಂಬ ಇರುತ್ತೆ, ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಬೀಳ್ತಿದೆ. ಫ್ಲೋ ಮಾತ್ರ ತುಂಬ ಜೋರಾಗಿ ಇರುತ್ತೆ ಶರಾವತಿ ನದಿದು. ಎಲ್ಲ ನದಿದು ಶರಾವತಿ ಅಂತೆಲ್ಲ, ಪ್ರತಿಯೊಂದು ನದಿದು ಫ್ಲೋ ಜಾಸ್ತಿ ಇರುತ್ತೆ. ಈ ಕಡೆ ಇರೋದು ನಮ್ಮ ಕರಾವಳಿ ಭಾಗದಲ್ಲಿರೋದು ಉತ್ತರ ಕನ್ನಡ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು. ಸೊ ಚಿಕ್ಕಮಂಗ್ಳೂರು ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಕೊಡಗು ಆಗಿರ್ಬೋದು, ನಮ್ಮ ಮೈಸೂರು ಆಗಿರ್ಬೋದು, ಈ ಕಡೆ ಫ್ಲೋ ಜಾಸ್ತಿ ಇರುತ್ತೆ. ನಮ್ಮದು ಕೇಳಬೇಡಿ, ವೇದಾವತಿ ನದಿ. ನಮ್ಮದು ವೇದಾವತಿ ನದಿಯಲ್ಲಿ ನೀರಿರೋದೇ ದೊಡ್ಡದು, ಇನ್ನು ಫ್ಲೋ ಎಲ್ಲಿಂದ ಬಂತು ಅಂದರೆ ಮಳೆ ಜೋರಾಗಿ ಬಿದ್ದರೆ ನಮ್ಮದು ತುಂಬ ಹರಿಯುತ್ತೆ. ನಮ್ಮ ವೇದಾವತಿ ವಾಣಿ ವಿಲಾಸ ಸಾಗರ, ಮಾರಿಕಣಿವೆ ಡ್ಯಾಮು. ಸೊ ನಾವೆಲ್ಲ ನದಿ ನೀರು ನೋಡ್ಬೇಕಂದ್ರೆ ನಾವು ಈ ಕಡೆನೇ ಬರಬೇಕು. ನಮ್ಮದು ಬಯಲುಸೀಮೆ ಆಗಿರೋದ್ರಿಂದ ನೋಡಿ ಹೆಂಗಿದೆ ಹಚ್ಚ ಹಸಿರು. ಇನ್ನೊಂದು ಟನಲ್, ಈ ಟನಲ್ ಬಿಡ್ತಿದ್ದಂಗೆ ಶರಾವತಿ ನದಿ ಬ್ಯಾಕ್ ವಾಟರ್ ಸ್ಟಾರ್ಟ್ ಆಗುತ್ತೆ. ಇನ್ನೂ ಒಂದು ಟನಲ್ ಇದ್ದಂಗಿದೆ. ಭಾಳ ಚೆನ್ನಾಗಿದೆ. ಇನ್ನೊಂದು ಸರಿ ಆರಾಮಾಗಿ ಅಡ್ಡಾಡ್ಬೋದು ಈ ರೈಲ್ವೆ ರೂಟಲ್ಲಿ, ಕೊಂಕಣ ರೈಲ್ವೆಯಲ್ಲಿ. ಬೋರ್ ಅನ್ನೋದೇ ಆಗಲ್ಲ, ವೈವ್ ನೋಡ್ಕೊಂಡೆ ಕುತ್ಕೊಂಡ್ಬಿಡ್ಬೋದು. ನಾನು ವೀಡಿಯೋ ಮಾಡಲಿಲ್ಲ ಅಂದಿದ್ದರೆ ಜಸ್ಟ್ ಕಿಟಕಿ ಕಡೆ ಕುತ್ಕೊಂಡ್ಬಿಟ್ಟು ವೈವ್ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಿದ್ದೆ. ಅಷ್ಟು ಚೆನ್ನಾಗಿದೆ ಈ ಲೈನ್ ಮಾತ್ರ. ನೋಡಿ ಶರಾವತಿ ನದಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇಷ್ಟೆಲ್ಲ ಸ್ವಾಮಿ, ಇನ್ನು ಆ ಕಡೆ ಇದೆ. ಒಂಚೂರು ಐಲ್ಯಾಂಡ್ ಬಂದಂಗೆ ಬರುತ್ತೆ. ಈ ಐಲ್ಯಾಂಡ್ ಆದಮೇಲೆ ಇನ್ನೊಂದು ಸರಿ ಆ ಕಡೆ ನದಿ ಐತೆ. ಇವ್ರು ಗ್ರೇಟ್ ಬಿಡಿ, ನದಿ ಸೆಂಟ್ರಲ್ಲಿ ಮನೆ ಇದೆ. ತುಂಬ ಗ್ರೇಟ್, ತುಂಬ ಅದೃಷ್ಟ ಮಾಡಿದ್ದಾರೆ ಇಂಥ ಕಡೆ ಇರಬೇಕು ಅಂದರೆ. ನೋಡಿ ಇಲ್ಲಿ ಫ್ಲೋ ಕಾಣಿಸುತ್ತೆ ನಿಮಗೆ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಮಳೆ ಬರ್ತಾನೆ ಇದೆ.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮಂಕಿ ರೈಲ್ವೆ ಸ್ಟೇಷನಲ್ಲಿ ಬಂದು ನಿಂತಿದೆ. ಇಲ್ಲಿ ಕ್ರಾಸಿಂಗ್ ಇದೆ. ಯಾವುದ್ರ ಜೊತೆ ಗೊತ್ತಾ? ಪಂಚಗಂಗಾ ಎಕ್ಸ್ಪ್ರೆಸ್ ಜೊತೆ. ನಮ್ಮ KSR ಬೆಂಗಳೂರು ಟು ಕಾರವಾರ ಹೋಗೋ ಪಂಚಗಂಗಾ ಎಕ್ಸ್ಪ್ರೆಸ್ ಜೊತೆ ಕ್ರಾಸಿಂಗ್ ಆಗ್ತಿದೆ ನೋಡಿ. ಬಂತು ಟ್ರೈನು ಪಂಚಗಂಗಾ ಎಕ್ಸ್ಪ್ರೆಸ್. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮುರುಡೇಶ್ವರ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ. ಮಳೆ ನೋಡಿ ಯಾವ ಥರ ಬರ್ತಿದೆ ಅಂತ ಹೇಳ್ಬಿಟ್ಟು. ಲಿಟ್ರಲಿ ಬೆಸ್ಟ್ ವೈವ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಫ್ರೀ ಇದ್ದರೆ ಒಂದ್ಸರಿ ಕೊಂಕಣ್ ರೈಲ್ವೆಯಲ್ಲಿ ಒಂದ್ಸರಿ ಜರ್ನಿ ಮಾಡಿ. ಮುರುಡೇಶ್ವರ ರೈಲ್ವೆ ಸ್ಟೇಷನ್ನ 6:57 ಹೊರಟಿದ್ದೀವಿ ಮುರುಡೇಶ್ವರದಿಂದ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಭಟ್ಕಳ. ಫ್ರೆಂಡ್ಸ್ ನೋಡಿ, ಮುರುಡೇಶ್ವರ ಟೆಂಪಲ್ಲು, ದೇವಸ್ಥಾನ, ನಮ್ಮ ಶಿವನ ವಿಗ್ರಹ ನೋಡಿ. ಝೂಮ್ ಮಾಡ್ತಿದ್ದೀನಿ. ಸುಮಾರು ರೈಲ್ವೆ ಸ್ಟೇಷನಿಂದ 2 ಕಿಲೋಮೀಟ್ರ್ ಆಗುತ್ತೆ. ನೀವು ಆಟೋದಲ್ಲಾದರೂ ಹೋಗ್ಬೋದು, ಬೈ ವಾಕ್ ಆದರೂ ಹೋಗ್ಬೋದು. ಇಲ್ಲಿ ಅಡ್ವೆಂಚರ್ಸ್ ಇರುತ್ತೆ. ನೇತ್ರಾಣಿ ಐಲ್ಯಾಂಡ್ಗೆ ಹೋಗಿ ಆರಾಮಾಗಿ ನೀವು ಸ್ಕೂಬಾ ಡೈವಿಂಗು ಎಲ್ಲ ಮಾಡ್ಬೋದು. ಬಟ್ ಹುಷಾರಾಗಿ ಮಾಡಿ, ಏನಾದರೂ ಮಾಡೋಂಗಿದ್ರೆ. ಭಟ್ಕಳ ರೈಲ್ವೆ ಸ್ಟೇಷನ್ಗೆ ನಮ್ಮ ಟ್ರೈನ್ ಬಂದಿದೆ. ಮಳೆ ನೋಡಿ ಯಾವ ಥರ ಬರ್ತಿದೆ ಅಂತ ಹೇಳ್ಬಿಟ್ಟು. ಎರ್ನಾಕುಲಮು ಮುಂಬೈ LTT ಗಾಡಿ ಇಲ್ಲಿ ಕ್ರಾಸಿಂಗ್ ಬಿದ್ದಿದೆ ಭಟ್ಕಳದಲ್ಲಿ. ಫ್ರೆಂಡ್ಸ್, ಭಟ್ಕಳ ಬಿಟ್ಟ ಮೇಲೆ ಮಳೆ ಅಂತೂ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಿದೆ ನೋಡಿ. ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸಾಕಾಗಿದೆ ಮಾತ್ರ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಮಳೆನ, ಪ್ರಕೃತಿನ, ಪರಿಸರನ ಇಷ್ಟಪಡೋರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಭಾಳ ಸೊಗಸಾಗಿದೆ ಮಾತ್ರ. ನಮ್ಮ ಟ್ರೈನ್ ಈಗ ಕೊಲ್ಲೂರು ಮೂಕಾಂಬಿಕೆ ರೋಡ್ ಬೈಂದೂರಿಗೆ ಬಂದಿದೆ. ಬೈಂದೂರಿಂದ ಹೊರಟಿದೆ. ಗಮ್ಯಸ್ಥಾನ ಮಂಗಳೂರು ಸೆಂಟ್ರಲ್. ಮುಂದಿನ ನಿಲ್ದಾಣ ಸೇಪುರ. शेवटचो मंगलोर सेंट्रल. पुढचो स्टेशन सेपुरा. ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಗದ್ದೆಗೆಲ್ಲ ನೀರು ನಿಂತ್ಕೊಂಡ್ಬಿಟ್ಟಿದೆ. ಮಳೆ ನೋಡಿ ಯಾವ ಥರ ಬರ್ತಿದೆ ಅಂಥೇಳಿ. ವಿಡಿಯೋ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋಗೆ ಅತಿ ಹೆಚ್ಚಾಗಿ ಲೈಕ್ಸು, ಅತಿ ಹೆಚ್ಚಾಗಿ ಕಾಮೆಂಟ್ಸು, ಅತಿ ಹೆಚ್ಚಾಗಿ ವೈವ್ಸ್ ಬಂದರೆ ಖಂಡಿತ ಇದೇ ರೂಟಲ್ಲಿ ರಿವರ್ಸಲ್ ಮಾಡ್ತೀನಿ. ಸೊ ಕಾರವಾರ ರೈಲ್ವೆ ಸ್ಟೇಷನ್ನ ಡೇ ಟೈಮಲ್ಲಿ ತೋರಿಸ್ತೀನಿ. ಈ ನದಿ ಬಂದುಬಿಟ್ಟು ಬೈಂದೂರು ನದಿ ಅಂತ ಹೇಳ್ಬಿಟ್ಟು ನದಿ ಹೆಸರು. ಫ್ರೆಂಡ್ಸು, ನಮ್ಮ ಟ್ರೈನ್ ಈಗ ಸೇನಾಪುರ ರೈಲ್ವೆ ಸ್ಟೇಷನಲ್ಲಿದೆ. ಸೊ ಇಲ್ಲಿ ಒಂದು ಕ್ರಾಸಿಂಗ್ ಇದೆ. ಯಾವ ಟ್ರೈನ್ ನೋಡೋಣ ಬನ್ನಿ. ಬರ್ತಿದೆ ನೋಡಿ ಟ್ರೈನು. ಎರ್ನಾಕುಲಮಿಂದ ಓಕಾಗೆ ಹೋಗೋ ಟ್ರೈನು. ಓಕಾ ಅಂದರೆ ಗುಜರಾತಲ್ಲಿ ಬರುತ್ತೆ. ಸೊ ನಾವು ಒಂದು ಸರಿ ಹೋಗೋಣ. ಸದ್ಯಕ್ಕಂತೂ ಬೇಡ. ನೆಕ್ಸ್ಟ್ ಇಯರ್ ಪಕ್ಕ 2026ಕ್ಕೆ ಉತ್ತರ ಭಾರತಕ್ಕೆ ಪಯಣ ಮಾಡೋಣ. ಸದ್ಯಕ್ಕೆ ಈ ವರ್ಷ ಏನಿದ್ರು ನಮ್ಮ ದಕ್ಷಿಣ ಭಾರತದಲ್ಲೇ ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಗೋವಾ.
ಫ್ರೆಂಡ್ಸ್, ಇದೇನು ನೋಡ್ತಿದ್ದೀರಾ, ಇದು ಚಕ್ರಾ ನದಿ. ಇದಾದಮೇಲೆ ನಮ್ಮದು ಪಂಚಗಂಗಾವಳಿ ನದಿ ಬರುತ್ತೆ. ಸೊ ಅದು 5 ನದಿ ಸೇರುತ್ತೆ. ಫ್ರೆಂಡ್ಸ್, ಇದೇ ನೋಡಿ ಪಂಚಗಂಗಾವಳಿ ನದಿ. ತುಂಬ ದೊಡ್ಡದು, 5 ನದಿ ಸೇರೋದು. ಚಕ್ರಾ ನದಿ ಒಂದು, ಸೌಪರ್ಣಿಕ ನದಿ ಒಂದು, ವರ್ಧಾ ನದಿ ಒಂದು, ಇನ್ನೊಂದೆರಡು ನಾನು ಟೆಕ್ಸ್ಟಲ್ಲಿ ಹಾಕಿರ್ತೀನಿ, ನೋಡಿ ಚೆಕ್ ಮಾಡಿ ಅದನ್ನ. ಸೊ ಇವೆರಡು ಒಂದು ಸಂಗಮ ಆಗಿಬಿಟ್ಟು ಅರೇಬಿ ಸಮುದ್ರಕ್ಕೆ ಸೇರುತ್ತೆ. ಅದಕ್ಕೆ ಇದನ್ನು ಪಂಚಗಂಗಾವಳಿ ನದಿ ಅಂತ ಕರೀತಾರೆ. ಪಂಚಗಂಗಾ ಎಕ್ಸ್ಪ್ರೆಸ್ಗೂ ಈ ನದಿಯಿಂದನೇ ಹೆಸರಿಟ್ಟಿರೋದು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕುಂದಾಪುರ ರೈಲು ನಿಲ್ದಾಣಕ್ಕೆ ಬಂದಿದೆ. ಕುಂದಾಪುರ ರೈಲ್ವೆ ಸ್ಟೇಷನ್. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕುಂದಾಪುರದಿಂದ ಹೊರಟಿದೆ. ಕುಂದಾಪುರ ಬಿಟ್ಟ ಮೇಲೆ 8 ಗಂಟೆ 10 ನಿಮಿಷಕ್ಕೆ ಕುಂದಾಪುರದಿಂದ ಹೊರಟಿದೆ. ನಾನು ಟೈಮಿಂಗ್ಸ್ ಹೇಳ್ತಿಲ್ಲ, ಯಾಕಂದರೆ ಕೆಲವೊಂದು ಟೈಮ್ ನಾನು ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಟೈಮಿಂಗ್ಸ್ ಚೇಂಜ್ ಆಗಿರುತ್ತೆ. ಅದಕ್ಕೆ ನಾನು ಟೈಮಿಂಗ್ಸ್ ಎಲ್ಲ ಹೇಳಕ್ಕೆ ಹೋಗ್ತಿಲ್ಲ ಜಾಸ್ತಿ. ಕುಂದಾಪುರ ಬಿಟ್ಟ ಮೇಲೆ ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಬರ್ಕೂರು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಬರ್ಕೂರು ರೈಲ್ವೆ ಸ್ಟೇಷನಲ್ಲಿದೆ. ಇಲ್ಲಿ ಕ್ರಾಸ್ ಆಗ್ತಿದೆ ನೋಡಿ, ಮಂಗಳೂರಿಂದ ಮಡ್ಗಾವ್ಗೆ ಹೋಗೋ ಮೆಮು ಟ್ರೈನು. ಇದು ಎರ್ನಾಕುಲಂ ಜೊತೆ ರೇಕ್ಷಾ ಇರುತ್ತೆ. ಕೊಯಂಬತ್ತೂರು ಮಂಗಳೂರು ಸೆಂಟ್ರಲ್ ಜೊತೆ ರೇಕ್ಷರ್ ಇರೋದ್ರಿಂದ ಬರ್ಕೂರು ರೈಲ್ವೆ ಸ್ಟೇಷನಿಂದ ನಮ್ಮ ಟ್ರೈನ್ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಉಡುಪಿ. ಫ್ರೆಂಡ್ಸ್, ಈ ನದಿಯನ್ನು ನೋಡ್ತಿದ್ದೀರಾ, ಈ ನದಿ ಬಂದುಬಿಟ್ಟು ಸೀತಾ ನದಿ ಅಂತ ಹೇಳ್ಬಿಟ್ಟು ಉಡುಪಿ ಹತ್ರ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ನದಿ ಐತೆ. ಫ್ರೆಂಡ್ಸ್, ಈ ನದಿ ಬಂದುಬಿಟ್ಟು ಸುವರ್ಣ ನದಿ. ನೀರು ಕಲರ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಪ್ರತಿಯೊಂದು ನದಿದು, ಯಾಕಂದರೆ ರಿವರ್ ಫ್ಲೋ ಮಳೆ ಬೀಳ್ತಿರೋದ್ರಿಂದ ಮಣ್ಣು ಮಿಶ್ರಿತ ನೀರು. ಸೊ ಅದಕ್ಕೆ ಆ ಥರ ಕಲರ್ ಇರೋದು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಉಡುಪಿ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಫ್ರೆಂಡ್ಸ್, ಉಡುಪಿ ರೈಲ್ವೆ ಸ್ಟೇಷನ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಪ್ಲಾಟ್ಫಾರ್ಮ್ ನಂಬರ್ 1 ಉಡುಪಿ ರೈಲು ನಿಲ್ದಾಣ ಹೊರಟಿದೆ. ಉಡುಪಿ ರೈಲ್ವೆ ಸ್ಟೇಷನಿಂದ ನಮ್ಮ ಮುಂದಿನ ನಿಲ್ದಾಣ ಬಂದ್ಬಿಟ್ಟು ಮುಲ್ಕಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮುಲ್ಕಿ ರೈಲು ನಿಲ್ದಾಣಕ್ಕೆ ಬಂದಿದೆ. ಬಂದು 5 ನಿಮಿಷ ಆದರೂ ಇನ್ನೂ ಹೊರಟಿಲ್ಲ. ಟೈಮ್ ನೋಡಿ 9 ಗಂಟೆ 8 ನಿಮಿಷ ಆಗಿದೆ. ಮಳೆ ಬೇರೆ ಬರ್ತಿದೆ. ಮುಲ್ಕಿ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ನ ನಿಲ್ಲಿಸ್ಬಿಟ್ಟಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ತುಂಬ ಕನ್ಸ್ಟ್ರಕ್ಷನ್ ವರ್ಕಲ್ಲಿದೆ ಮುಲ್ಕಿ ರೈಲು ನಿಲ್ದಾಣ. ಪ್ಲ್ಯಾಟ್ಫಾರ್ಮ್ ವರ್ಕ್ ಆಗಿರ್ಬೋದು, ಶೆಲ್ಟರ್ದ ಇದಾಗಿರ್ಬೋದು, ಪ್ರತಿಯೊಂದು ಪ್ರೋಗ್ರೆಷನಲ್ಲಿದೆ.
9 ಗಂಟೆ 5 ನಿಮಿಷಕ್ಕೆ ಬಂದಿರೋ ಟ್ರೈನು ಮುಲ್ಕಿಗೆ ಈಗ 9 ಗಂಟೆ 25 ನಿಮಿಷ ಆದರೂ ಇನ್ನೂ ಇಲ್ಲೇ ಇದೆ ಮುಲ್ಕಿಯಲ್ಲಿ. ಸೊ ಯಾಕೆ ತೆಗ್ದಿಲ್ಲ ಅಂತ ನೋಡ್ತಾ ಇದ್ದೀನಿ. ಫೈನಲಿ 11 ಗಂಟೆಗೆ ಹೊರಟಿದೆ ಮುಲ್ಕಿಯಿಂದ. ಸುಮಾರು 2 ಅವರ್ಸ್ ಇಲ್ಲೇ ವೆಯ್ಟ್ ಮಾಡಿಸಿದ್ರು. ಸೊ ಮೇ ಬಿ ಮುಂದೆ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು. SMVT ಟು ಮುರುಡೇಶ್ವರಕ್ಕೆ ಹೋಗೋ ಟ್ರೈನು ಇನ್ನೂ ಕ್ರಾಸಿಂಗ್ ಆಗಿಲ್ಲ, ಅದನ್ನು ತೋಕೂರಲ್ಲೇ ನಿಲ್ಲಿಸಿದ್ದಾರೆ. ಮುಲ್ಕಿಯಿಂದ ಹೊರಟಿದೆ ನಮ್ಮ ಟ್ರೈನು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಸೂರತ್ ಕಲ್ಲು ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗಿದೆ. ಇಲ್ಲಿ ತುಂಬ ಬೀಚಸ್ ಇದೆ. ಉಡುಪಿಯಿಂದ ಮಂಗಳೂರಿಗೆ ಬರೋವರೆಗೂ ಪಡುಬಿದ್ರೆ ಆಗಿರ್ಬೋದು, ಮುಲ್ಕಿ ಆಗಿರ್ಬೋದು, ಎಕೋ ಬೀಚ್ ಇದೆ, ಫ್ರೆಂಡ್ಲಿ ಬೀಚು, ಮಲ್ಪೆ ಆಗಿರ್ಬೋದು, ತುಂಬ ಇದ್ದಾವೆ. ಈ ಮಳೆಗಾಲದಲ್ಲಿ ಬೀಚ್ ಹತ್ರ ಮಾತ್ರ ಹೋಗಬೇಡಿ, ಬೇಸಿಗೆಯಲ್ಲಿ ಹೋಗಿ. ಸೂರತ್ ಕಲ್ಲಿಂದ ಹೊರಟಿದೆ ನಮ್ಮ ಟ್ರೈನು. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಮಂಗಳೂರು ಜಂಕ್ಷನ್. ಫ್ರೆಂಡ್ಸ್ ನೋಡಿ, ತೋಕೂರಲ್ಲಿ SMVTಯಿಂದ ಮುರುಡೇಶ್ವರಕ್ಕೆ ಹೋಗೋ ಟ್ರೈನ್ನ ಕ್ರಾಸಿಂಗ್ ಮಾಡ್ತಿದೆ. ಅದು 2 ಅವರ್ಸ್ ಲೇಟ್ ಆಗಿದೆ. ಫೈನಲಿ ನಮ್ಮ ಟ್ರೈನು ಮಂಗಳೂರು ಜಂಕ್ಷನ್ಗೆ ಬಂದಿದೆ. ಇಲ್ಲಿಂದ ಮಂಗಳೂರು ಸೆಂಟ್ರಲ್ಗೆ ಹೋಗ್ಬೇಕು. ಫ್ರೆಂಡ್ಸು, ಮುಲ್ಕಿ ಬಿಟ್ಟಾಗಿಂದ ನಂಗೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಹೋಗ್ಬಿಡ್ತು. ಯಾಕಂದರೆ ಲಿಟ್ರಲಿ 2 ಅವರ್ಸು ಸೀಟ್ ಬೇರೆ ಕಂಫರ್ಟ್ ಇಲ್ಲ, ಕೂರೋಕ್ಕಾಗ್ತಿಲ್ಲ, ನಿಂದ್ರೋಕ್ಕಾಗ್ತಿಲ್ಲ. ಹೊರಗೆ ಬಂದು ಅಡ್ಡಾಡೋಣ ಅಂದರೆ ಹೊರಗಡೆ ವರ್ಕ್ ನಡೀತಿದೆ, ಪ್ಲ್ಯಾಟ್ಫಾರ್ಮ್ ವರ್ಕು. ಸೊ 2 ಅವರ್ಸು ಭಾಳ ಬೇಜಾರಾಗ್ಬಿಡ್ತು ಅಲ್ಲಿ ಮುಲ್ಕಿಯಲ್ಲಿ. ಇದು ನೋಡಿ, ಇದು ಕಾಸರಗೋಡಿಗೆ ಹೋಗೋ ಲೈನು, ಸದರ್ನ್ ರೈಲ್ವೇಸ್ ಬರುತ್ತೆ. ಅದು ಕಾಸರಗೋಡಿಂದ ಡೈರೆಕ್ಟಾಗಿ ಮಂಗಳೂರು ಸೆಂಟ್ರಲ್ಗೆ ಬರೋ ಲೈನು. ಸೊ ಕಾಸರಗೋಡು ಅಂದರೆ ಮುಂಚೆ ನಮ್ಮ ಕರ್ನಾಟಕದ ಭಾಗವಾಗಿತ್ತು, ಈಗ ಕೇರಳದ ಭಾಗ ಆಗಿದೆ. ಫೈನಲಿ ನಮ್ಮ ಟ್ರೈನು ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣಕ್ಕೆ ಎಂಟ್ರಿ ಆಗ್ತಿದೆ. ನಿಲ್ಲಿಸ್ಬಿಟ್ಟಿದ್ದಾರೆ. ಪ್ಲ್ಯಾಟ್ಫಾರಮ್ಮು ಇನ್ನೂ ಕನ್ಫರ್ಮ್ ಮಾಡಿಲ್ಲ ಅನಿಸುತ್ತೆ. ಫ್ರೆಂಡ್ಸ್, ಫೈನಲಿ ನಮ್ಮ ಟ್ರೈನ್ 10107 ಮಡ್ಗಾವ್ ಟು ಮಂಗಳೂರು ಸೆಂಟ್ರಲ್ ಮೆಮೊ ಟ್ರೈನು ಮಂಗಳೂರು ಸೆಂಟ್ರಲ್ಗೆ ಬಂದಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಮಾನ್ಸೂನಲ್ಲಿ ನಿಮ್ಮ ಫೇವ್ರೇಟ್ ರೂಟ್ ಯಾವುದು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಆ ಟ್ರೈನ್ ರೂಟ್ನ ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ.